ಲೇಪಾಕ್ಷಿ ದೇವಸ್ಥಾನ ಬೆಂಗಳೂರಿನಿಂದ 127 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ನಾವೆಲ್ಲರೂ ಈ ದೇವಸ್ಥಾನಕ್ಕೆ ಹೋಗೋಣ. ಲೇಪಾಕ್ಷಿಗೆ ಪ್ರವೇಶ ಮಾಡಿದ ತಕ್ಷಣ ಸಿಗೋದು ಈ ನಂದಿ ವಿಗ್ರಹ. ಈ ನಂದಿ ವಿಗ್ರಹ ಪ್ರಪಂಚದ ಅತಿ ದೊಡ್ಡ 2ನೇ ಏಕಶಿಲಾ ನಂದಿ ವಿಗ್ರಹ ಅಂತ ಹೇಳ್ತಾರೆ. ನಮ್ಮ ಭಾರತದಲ್ಲಿ ಹಲವಾರು ದೇವಸ್ಥಾನಗಳನ್ನ ನಾವು ನೋಡ್ತೀವಿ. ಆ ದೇವಸ್ಥಾನ ಪ್ರಾಚೀನ ಕಾಲದಲ್ಲಿ ಕಟ್ಟಿದ್ರೂ ಸಹ ಅದರಲ್ಲಿರುವಂತಹ ವಿಜ್ಞಾನ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, ಸೈನ್ಸ್, ಕಲ್ಚರ್, ಟ್ರೆಡಿಷನಲ್ ಅಥವಾ ಆ ದೇವಸ್ಥಾನದಲ್ಲಿ ಹಲವಾರು ಮಿಸ್ಟ್ರೀಸನ್ನು ನಾವು ನೋಡ್ತೀವಿ. ಅಂತಹ ಮಿಸ್ಟ್ರೀಸನ್ನು ಈಗಿನ ವಿಜ್ಞಾನ ಸಹ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ವಿಶೇಷತೆಗಳನ್ನು ಹೊಂದಿರುವಂತಹ ದೇವಸ್ಥಾನ ಅಂದರೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವಂತಹ ವೀರಭದ್ರ ದೇವಸ್ಥಾನ. ಇದು ಲೇಪಾಕ್ಷಿ ಊರಿನಲ್ಲಿದೆ. ಇದನ್ನು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿದ್ರು ಅಂತ ಹೇಳ್ತಾರೆ. ರಾವಣ ಸೀತಾದೇವಿಯ ಅಪಹರಣ ಮಾಡಿದಾಗ ಜಟಾಯು ಸೀತಾದೇವಿಯ ಹೋದಾಗ ಆತ ಗಾಯಗೊಂಡು ಈ ಪ್ರದೇಶದಲ್ಲಿ ಬಿದ್ದಿದ್ರು ಅಂತ ಹೇಳ್ತಾರೆ. ರಾಮ ಗಾಯಗೊಂಡಂತಹ ಜಟಾಯುವನ್ನ ಇದೇ ಪ್ರದೇಶದಲ್ಲಿ ನೋಡಿದ್ರು ಅಂತ ಹೇಳ್ತಾರೆ. ಹಾಗೆ ಜಟಾಯುವಿಗೆ ಲೇಪಾಕ್ಷಿ ಅಂತ ಹೇಳಿ ಶ್ರೀರಾಮ ಹೇಳಿದ್ರಂತೆ. ಅಂದರೆ ಎದ್ದೇಳು ಪಕ್ಷಿ ಅಂತ. ಹಾಗಾಗಿ ಈ ಊರಿಗೆ ಲೇಪಾಕ್ಷಿ ಅಂತ ಹೆಸರು ಬಂತು. ಈ ದೇವಸ್ಥಾನದಲ್ಲಿ ನೀವು ನೋಡ್ತಿರುವಂತಹ ಚಿತ್ರಗಳು 16ನೇ ಶತಮಾನದಲ್ಲಿ ಮಾಡಿರುವಂಥದ್ದು. ಈ ಚಿತ್ರಗಳಲ್ಲಿ ಪ್ರಮುಖವಾಗಿ ನೀವು ವಿಜಯನಗರದ ಕಥೆಗಳನ್ನು ಹಾಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ನೋಡ್ಬೋದು. ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಂತೆ ನಮಗೆ ಮೊದಲನೇದಾಗಿ ಸಿಗುವಂಥದ್ದು ಅಂದರೆ ನಾಟ್ಯ ಮಂಟಪ. ಈ ನಾಟ್ಯ ಮಂಟಪ ಹೆಸರಿಗೆ ತಕ್ಕಂತೆ ಈ ದೇವಸ್ಥಾನದ ಪ್ರತಿಯೊಂದು ಕಂಬದಲ್ಲೂ ಕೂಡ ವಿಧ ವಿಧವಾದಂತಹ ನಾಟ್ಯ ಶೈಲಿಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅದ್ಭುತವಾದಂತಹ ಕೆತ್ತನೆ ನೋಡ್ತಾ ಇದ್ರೆ ಹಾಗೆ ಕಳೆದೋಗೋದಂತೂ ಗ್ಯಾರಂಟಿ. ದೇವಸ್ಥಾನದಲ್ಲಿ ಪ್ರಮುಖವಾದಂತಹ ಅಂಶ ಅಂದರೆ ಇಲ್ಲಿರುವಂತಹ ಸ್ತಂಭಗಳು ಅಂದರೆ ಪಿಲ್ಲರ್ಸ್. ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ 35 ಪಿಲ್ಲರ್ಸ್ಗಳಿವೆ. ಅದರಲ್ಲಿ ಒಂದು ವಿಶೇಷ ಅಂದರೆ ಅಲ್ಲಿರುವಂತಹ ಒಂದು ಸ್ತಂಭ ಗಾಳಿಯಲ್ಲಿ ತೇಲ್ತಿದೆ, ಅಂದರೆ ಹ್ಯಾಂಗಿಂಗ್ ಪಿಲ್ಲರ್. ಈ ದೇವಸ್ಥಾನದಲ್ಲಿ ಎಲ್ಲರ ಕಣ್ಮನ ಸೆಳೆಯುವಂತಹ ಏಕಶಿಲಾ ವಿಗ್ರಹ 18 ಅಡಿ ಎತ್ತರ ಇರುವಂತಹ ವಿಗ್ರಹ ಅಂದರೆ ಅದು ಶಿವಲಿಂಗ. ಇದು ಈ ದೇವಸ್ಥಾನದ ವಿಶೇಷತೆ. ಇದೇ ರೀತಿ ನೀವೇನಾದರೂ ಬೇರೆ ಯಾವುದಾದ್ರೂ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ ತಿಳ್ಕೊಬೇಕು ಅಂದಿದ್ರೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.